ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರವಾದಿ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ. ಬಂಧುಗಳೇ, ನಿನ್ನೆಯಿಂದ ಫೇಸ್ಬುಕ್ಕು ಮತ್ತು ಮಾಧ್ಯಮಗಳಲ್ಲಿ ಏನು ಹರಿದಾಡ್ತಾ ಇದೆ, ಏನು KRS ಪಕ್ಷದ ಸೈನಿಕರ ಮೇಲೆ, ಏನು KRS ಪಕ್ಷದ ಕಾರ್ಯಕರ್ತರು ಸರ್ಕಾರಿ ಅಧಿಕಾರಿಗಳಿಗೆ ಹೋಗಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವ್ರ ಮೇಲೆ FIR ದಾಖಲಿಸಬೇಕು ಅಂತ. ಅದು ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಆದೇಶ ಅಲ್ಲ, ಅದೊಂದು ಜ್ಞಾಪನಾ ಪತ್ರ. ಏನು ಅಧಿಕಾರಿಗಳು ಸರ್ಕಾರದ ಲೆವೆಲಲ್ಲಿ ನಡೆಯುವಂಥ ಪತ್ರ ವ್ಯವಹಾರ ಅಷ್ಟೇ. ಇದು ಎಲ್ಲರಿಗೂ ಅರಿವಿರಲಿ. ಮತ್ತು ಏನು ಈ ಮಾಧ್ಯಮಗಳು ಆತುರದಲ್ಲಿ ಏನೇನೋ ಸುದ್ದಿನ ಪ್ರಚಾರ ಮಾಡ್ತಾ ಇದೆ, ಮತ್ತು ಈ ಥರ ಆದೇಶನ ಹೊಡ್ಸೋಕ್ಕಾಗಲ್ಲ. ಈ ಮಾಧ್ಯಮಗಳ ಮೂಲಕ ಯಾರು ಮಾಡ್ತಾ ಇದ್ದಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಭಯ ಸ್ಟಾರ್ಟ್ ಆಗಿದೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ. KRS ಪಕ್ಷದವರು ಏನು ಪ್ರಶ್ನೆ ಮಾಡ್ತಾ ಇದ್ದೀವಿ, ಅದರಿಂದ ಅವ್ರಿಗೆ ನಿದ್ದೆ ಬರ್ತಾ ಇರೋ ಕಾರಣದಿಂದ ಇವತ್ತು ಸುಳ್ಳು ಸುದ್ದಿನ ಹಬ್ಬಿಸ್ಬೇಕು, ಜನಗಳಲ್ಲಿ ಭಯ ಅನ್ನೋದನ್ನ ಸೃಷ್ಟಿ ಮಾಡಬೇಕು. ಯಾಕೆಂದ್ರೆ ಇವತ್ತು KRS ಪಕ್ಷನ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ, ಮತ್ತೆ KRS ಪಕ್ಷದವ್ರು ಎದುರೋದಿಲ್ಲ. ಯಾಕೆಂದ್ರೆ ನಾವು ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ನಡ್ಕೊಳ್ಳೋಂಥವ್ರು, ನಾವು ಎದುರುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡುವಂತಕ್ಕನ್ನ ಸಂವಿಧಾನ ಕೊಟ್ಟಿದೆ. ಮತ್ತೆ ಇದು ಪ್ರಜಾಪ್ರಭುತ್ವ ದೇಶ, ಪ್ರಶ್ನೆ ಮಾಡ್ಬೋದು. ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ಳುವಂತ ಅಧಿಕಾರಿಗಳು ಕೆಲಸ ಮಾಡದೇ ಇರೋಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಬೋದು, ಯಾಕೆ ಮಾಡ್ತಿಲ್ಲ ಅಂತ ಕೇಳ್ಬೋದು. ಅದು ಕರ್ತವ್ಯಕ್ಕೆ ಅಡ್ಡಿ ಅಂತ ಬರೋದಿಲ್ಲ. ಇದು ಯಾರೋ ಒಬ್ಬ ಮುಟ್ಟಾಳ ಅವಿವೇಕಿ ಏನು ಪತ್ರನ ಬರೆದಿದ್ದ, ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಜ್ಞಾಪನ ಪತ್ರವನ್ನು DGIGP ಅವರು ಕೊಟ್ಟಿರೋದಷ್ಟೇ. ಅದು ಆದೇಶ ಅಲ್ಲ, ತಪ್ಪು ಕಲ್ಪನೆ ಬೇಡ. ಮತ್ತೆ ಏನು ಇವತ್ತು ಸರ್ಕಾರಿ ಅಧಿಕಾರಿಗಳು ಏನು ಇಗ್ಗೋದು ಬೇಡ, ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿರಲಿ ಇದು ಒಂದು ಸುಳ್ಳು ಸುದ್ದಿ. ಅಂದ್ರೆ ಸುಳ್ಳ ಹರಡುವಂತ ಕೆಲಸನ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಮಾಧ್ಯಮಗಳ ಮುಖಾಂತರ ನಡೀತಾ ಇದೆ. ಮಾಧ್ಯಮಗಳು ಫಸ್ಟೇ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತು. ಇದರಿಂದ ಉದ್ದೇಶ ಏನು ಅಂದ್ರೆ, ಈ ತರ ಸುದ್ದಿ ಹರಡೋದ್ರಿಂದ ಏನು ಉಪಯೋಗ, ಯಾರಿಗೆ ಉಪಯೋಗ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಉಪಯೋಗ. ಯಾಕೆ ಉಪಯೋಗ ಅಂದ್ರೆ, ಇವತ್ತು ಸಾರ್ವಜನಿಕರು ಏನು KRS ಪಕ್ಷದ ಹೋರಾಟಗಳನ್ನ ಗಮನಿಸ್ತಾ ಇದ್ದಾರೆ, KRS ಪಕ್ಷ ಪ್ರಶ್ನೆ ಮಾಡೋದನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ಸಹ ಸ್ವಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಕೇಳ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಸರ್ಕಾರಿ ಕಚೇರಿಗಳಲ್ಲಿ ಭಯ ಸ್ಟಾರ್ಟ್ ಆಗ್ತಾ ಇದೆ. ಯಾರು ಲಂಚ ಕೊಡ್ತಾ ಇಲ್ಲ. ಏನಾದ್ರು ಲಂಚ ಕೇಳಿದ್ರೆ ನಾವು KRS ಪಕ್ಷದವ್ರಿಗೆ ಹೇಳ್ತೀವಿ. ಇವತ್ತು ಪೊಲೀಸ್ ಇಲಾಖೆ ಹತ್ರ ಹೋಗ್ತಾ ಇಲ್ಲ, ಏನೋ ಲಂಚ ತಗೊಂಡ್ರೆ ಲೋಕಾಯುಕ್ತಕ್ಕೆ ಹೋಗಲ್ಲ, KRS ಪಕ್ಷಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ರೀತಿ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಇವತ್ತು ಈ ತರ ಸುದ್ದಿನ, ಏನು ಸುಳ್ಳು ಸುದ್ದಿನ ಅಭ್ಯಸಿಸುವಂತ ಕೆಲಸನ ಸರ್ಕಾರಿ ಅಧಿಕಾರಿಗಳು ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಸಾರ್ವಜನಿಕರು ಎದುರುವಂತ ಅವಶ್ಯಕತೆ ಇಲ್ಲ, ಸಾರ್ವಜನಿಕರು ಎದುರುವಂತದ್ದು ಬೇಕಾಗಿಲ್ಲ. ಸಾರ್ವಜನಿಕರು ಧೈರ್ಯವಾಗಿ ಪ್ರಶ್ನೆ ಮಾಡಿ, ಧೈರ್ಯವಾಗಿ ಕೇಳಿ. ಅವನು ಅಯೋಗ್ಯ, ಭ್ರಷ್ಟ, ನೀಚ, ಅವನು ಲಂಚ ಕೇಳಿದ್ರೆ ಅವನಿಗೆ ಅದೇ ಅವ್ರು ಯಾರು ಹೇಳ್ತಾರಲ್ಲ, ನಾಗರಿಕವಾಗಿ ಸನ್ಮಾನ ಮಾಡೋದ್ರಿಂದ ನಮ್ಗೆ ಅವಮಾನ ಆಯ್ತಾ ಇದೆ ಅಂತ ಆ ಕೆಲಸನ ನೀವು ಮಾಡಿ. ಯಾಕೆಂದ್ರೆ ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತೀವಿ, ಸಂಬಳ ಕೊಟ್ಟು ತಗೊಂಡವನು ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆದ್ರೆ ಇವತ್ತು ಅವ್ರು ಏನ್ ಮಾಡ್ತಾ ಇದಾರೆ, ಲಂಚಕ್ಕೆ ಆಸೆ ಪಡ್ತಾ ಇದಾರೆ. ಮತ್ತೆ ಲಂಚ ಕೊಡ್ಲಿಲ್ಲ ಅಂದ್ರೆ ಕೆಲಸನೇ ಮಾಡಲ್ಲ. ಅವ್ರಿಗೆ ಸನ್ಮಾನ ಮಾಡ್ಲೇಬೇಕು, ಸನ್ಮಾನ ಮಾಡೋದು. ಇನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಅವ್ರು ಹೇಳ್ತಾರೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೇರೆ ತರನೇ ಸನ್ಮಾನಗಳನ್ನ ಮಾಡೋಣ. ಆದ್ರೆ ಇವತ್ತು ಸಾರ್ವಜನಿಕವಾಗಿ KRS ಪಕ್ಷನ ಅವ್ರು ಎದುರಿಸಕ್ಕಾಗಲ್ಲ. ಬಟ್ ಇದ್ರ ಮುಖಾಂತರ ಏನು KRS ಪಕ್ಷದವ್ರನ್ನೇ ನಾವು ಮಟ್ಟ ಹಾಕ್ತಾ ಇದೀವಿ ಅನ್ನೋದ್ರ ಮುಖಾಂತರ ಜನಸಾಮಾನ್ಯರು ಎದುರಿಸುವಂತ ಕೆಲಸನ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು ಗಮನ ಇರಬೇಕು, KRS ಪಕ್ಷ ಇದಕ್ಕೆ ಎದುರಲ್ಲ, ಮತ್ತೆ ಸಾರ್ವಜನಿಕರು ಸಹ ಎದುರು ಅವಶ್ಯಕತೆ ಇಲ್ಲ. ಇದೊಂದು ಪತ್ರ ವ್ಯವಹಾರ ಅಷ್ಟೇ, ಮಾಮೂಲಿ ಏನು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತ ಪತ್ರ ವ್ಯವಹಾರ. ಇದಕ್ಕೆ ಎದುರದಲ್ಲೇ ವಿಡಿಯೋಗಳನ್ನ ಮಾಡಿ ಯಾರು ವಿಡಿಯೋ ಮಾಡೋದು ನಮ್ಮ ಹಕ್ಕು ರೀ. ಏನೋ ಸರ್ಕಾರಿ ಕಚೇರಿಗಳು ಯಾರ ಅಪ್ಪಂದು ಅಲ್ಲ, ನಾವು ಕಟ್ಟ ತೆರಿಗೆ ಹಣದಲ್ಲ ಕಟ್ಟಿರೋಂಥದ್ದು. ಅದು ನಮ್ದು, ನಮ್ಮ ಆಸ್ತಿ. ಅದು ನಮ್ಮ ಆಸ್ತಿನ ಉಳಿಸ್ಕೊಳ್ಳುವಂತ ಕರ್ತವ್ಯ ನಮ್ದು ಇದೆ. ಹಂಗಾಗಿ ನೀವು ಎದುರುವಂತ ಅವಶ್ಯಕತೆ ಇಲ್ಲ. ಕೆಲಸ ಏನು ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳಿದ್ರೆ, ಕೆಲಸ ಮಾಡೋದು ಡಿಲೇ ಮಾಡಿದ್ರೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಲಂಚ ಕೇಳಿದ್ರೆ, ಪೊಲೀಸ್ ಸ್ಟೇಷನ್ಗಳಲ್ಲಿ FIR ದಾಖಲಿಸಿದ್ರೆ ವಿಡಿಯೋ ಮಾಡಿ, ಪ್ರಶ್ನೆ ಮಾಡಿ, ವಿಡಿಯೋ ಮಾಡಿ. ಅದು ಕರ್ತವ್ಯಕ್ಕೆ ಅಡ್ಡಿ ಅನ್ಸಲ್ಲ. ಆತರ ಏನು ಕರ್ತವ್ಯಕ್ಕೆ ಅಡ್ಡಿ ಮಾತಾಡಂಗೇ ಇಲ್ಲ, ಪ್ರಶ್ನೆನೇ ಮಾಡಂಗಿಲ್ಲ ಅಂತ ಆದೇಶನ ಹೊರಡಿಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ, ಸಂವಿಧಾನ ಇರುವಂತ ದೇಶ. ಸಂವಿಧಾನ ನಮ್ಗೆ ಏನೋ ಒಂದಷ್ಟು ಹಕ್ಕುಗಳನ್ನ ಕೊಟ್ಟಿದೆ. ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ವಾಕ್ ಸ್ವಾತಂತ್ರ್ಯ ಇದೆ. ಹಂಗಾಗಿ ನಾವು ಪ್ರಶ್ನೆ ಮಾಡೋದು. ವಾಕ್ ಸ್ವಾತಂತ್ರ್ಯ ಅಂದ್ರೆ ನಾವೇನು ಯಾವನೋ ಅದ್ರಲ್ಲಿ ಬರ್ದವನು ಯಾವನೋ ಅಯೋಗ್ಯ, ಏನು ಅವಾಚ್ಯ ಶಬ್ದಗಳೇನಿದೆ, ನಮ್ಮ ಪಕ್ಷದವ್ರು ಇವತ್ತಿನವ್ರಿಗೆ ಯಾರಿಗೂ ಕೆಟ್ಟದಾಗ ಮಾತಾಡಲ್ಲ. ಆದ್ರೆ ಇವತ್ತು
ಅಧಿಕಾರಿಗಳು ಕೆಟ್ಟಾಗಿ ಸಾರ್ವಜನಿಕರ ಹತ್ರ ಮಾತಾಡ್ತಾ ಇದ್ದಾರೆ. ಪೊಲೀಸ್ನವರು ಎಷ್ಟು ಅಯ್ಯಪ್ಪ ಅವ್ರು ಬಾಯಿ ಬಿಟ್ರೆ ಒಳ್ಳೇದೇ, ನೋಡಿದೀವಿ ವಿಡಿಯೋಗಳಲ್ಲಿ ಅವ್ರು ಮಾತಾಡುವಂತ ಮಾತುಗಳು, ಅವ್ರ ಮೇಲೆ ಶಿಸ್ತು ಕ್ರಮಗಳಾಗಬೇಕು. ಇವತ್ತು ಅವ್ರನ್ನ ಮಟ್ಟ ಹಾಕುವಂತ ಕೆಲಸನ ಇವತ್ತು ಪೊಲೀಸ್ ಇಲಾಖೆ ಮಾಡಬೇಕು. ಏನು KRS ಪಕ್ಷದವ್ರನ್ನ ಮಟ್ಟ ಹಾಕಕ್ಕೆ ಆಗಲ್ಲ. KRS ಪಕ್ಷದವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಕಾನೂನು ಬಾಹಿರವಾಗಿ ನಾವು ಮಾಡ್ತಾ ಇದ್ದೀವಿ, ಕಾನೂನಿನ ಪ್ರಕಾರ ಮಾಡ್ತಾ ಇದ್ದೀವಿ. ಮತ್ತೆ ಈ ತರ ಆದೇಶಗಳು ಕಾನೂನು ಬಾಹಿರಗಳೇ ಹೊರತು ಕಾನೂನಿನ ಅಡಿಯಲ್ಲಿ ಬರಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ಗಳು ಹೇಳಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋಗಳು ಮಾಡಬಹುದು. ಇವತ್ತು ಕೋರ್ಟ್ ಹಾಲ್ಗಳಲ್ಲಿದೆ ವಿಡಿಯೋ ಚಿತ್ರೀಕರಣ ನಡೀತಾ ಇದೆ, ಅದನ್ನ ಸಾರ್ವಜನಿಕವಾಗಿ ಎಲ್ಲರೂ ಕುಂತ್ಕೊಂಡು ನೋಡ್ಬೋದು. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಡಿಯೋಗಳನ್ನು CC ಕ್ಯಾಮ್ರಾಗಳನ್ನ ಹಾಕಿ ಅಂತ. ಆದರೆ ಇವತ್ತು ಎಷ್ಟು ಕಡೆ ಎಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಡಿಯೋಗಳಿದೆ ಅಂದ್ರೆ CCTV ಕ್ಯಾಮ್ರಾಗಳಿದೆ, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳಿದೆ. ಇವತ್ತು ಯಾವನೋ ಒಬ್ಬ ಪಂಚಿಂಗ್ ಏನೋ ಅವರು ಬೆಳಗ್ಗೆ 10 ಗಂಟೆಗೆ ಬಂದು ತಂಬ ಹಾಕ್ಬೇಕಲ್ಲ, ಪಂಚಿಂಗ್ ಮಿಷಿನ್ಗಳು ಎಷ್ಟು ಕೆಲಸ ಮಾಡ್ತಾ ಇದೆ. 10 ಗಂಟೆಗೆ ಎಷ್ಟು ಜನ ಬರ್ತಾ ಇದಾರೆ, 10 ಗಂಟೆಗೆ ಬರುವಂತ 11 ಗಂಟೆಗೆ ಬರ್ತಾನೆ, 11 ಗಂಟೆ 12 ಗಂಟೆ ಆದ್ರೂ ಆಯ್ತದೆ. ಅದನ್ನ ಯಾರು ಕೇಳೋರಿಲ್ವಾ, ಯಾರು ಕೇಳಬಾರ್ದಾ, ಅದನ್ನ ಪ್ರಶ್ನೆ ಮಾಡಬಾರ್ದಾ? ಅದನ್ನ ಪ್ರಶ್ನೆ ಮಾಡ್ಬಿಟ್ಟು ಸರ್ಕಾರ ಏನು ಕರ್ತವ್ಯಕ್ಕೆ ಅಡ್ಡಿ ಅನ್ಸುತ್ತಾ? ಅದೇ ಇವತ್ತು ಕೆಲಸ ಮಾಡಕ್ ಯೋಗ್ಯತೆ ಇಲ್ದವ್ರವ್ರಿಗೆ ಇದು ಕರ್ತವ್ಯಕ್ಕೆ ಅಡ್ಡಿ ಅನಿಸ್ತದೆ. ಕೆಲಸ ಮಾಡೋವಂಥವ್ರಿಗೆಲ್ಲ ಪ್ರಾಮಾಣಿಕರಿಗೆ ಇದು ಆಗಲ್ಲ. ಯಾವನು ಅಯೋಗ್ಯ ನೀಚ ಭ್ರಷ್ಟ ಇದಾನೋ ಅವನು ಇಲ್ಲಿ ಕುತಂತ್ರ ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲ ಎದುರುವಂಥದ್ದು ಜನಸಾಮಾನ್ಯರು ಎದುರುವಂಥದ್ದು ಬೇಡ. ಯಾಕೆಂದ್ರೆ KRS ಪಕ್ಷ ನಾವು ಎದುರಲ್ಲ. KRS ಪಕ್ಷ ಇಂಥ ಯಾವುದೋ ಅರ್ಥ ಇಲ್ಲದಿರೋ ಕಾನೂನು ಬಾಹಿರ ಅದು ಪಾಪ ಆದೇಶನೇ ಅಲ್ಲ. ಅವ್ರು ಹೇಳ್ತಾರೆ ಆ ಥರ ಆದೇಶಗಳಿಗೆಲ್ಲ KRS ಪಕ್ಷ ಎದುರುವಂತ ಮಾತೇ ಇಲ್ಲ. ನಾವು ಈ ಹೋರಾಟದಿಂದ ಹಿಂದೆನೂ ಸರಿಯಲ್ಲ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಹೇಳುವಂಥದ್ದಾದ್ರೆ ಬ್ರಹ್ಮ ರಾಕ್ಷಸರು ಅಂದ್ರೆ ಭ್ರಷ್ಟಾಚಾರಿಗಳು ಯಾವ ರೇಂಜಿಗೆ ಇದಾರೆ ಅಂದ್ರೆ ರಾಜ ರೋಷವಾಗಿ ಲಂಚ ಕೇಳ್ತಾ ಇದಾರೆ. ಈ ತರ ಏನಾದ್ರು ಆದೇಶಗಳು ಬಂದ್ಬಿಡ್ತು ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅಂದ್ರೆ ಹೋಗು ಆರಾಮಾಗಿ ನೀನು ಯಾವನ್ ಬೇಕಾದ್ರೂ ಪ್ರಶ್ನೆ ಕೇಳು. ಪ್ರಶ್ನೆ ಮಾಡಿದ್ರೆ ನೀನು ಲಂಚ ಕೇಳಿದ್ದು ಯಾಕೆ ಅನ್ನೋನ್ಗೆ ಹೋಗಿ ಕೋರ್ಟ್ ಅಲ್ಲದೆ ಕೇಸ್ ಹಾಕೋ ಅನ್ನೋ ತರ ಆಗ್ಬಿಡುತ್ತೆ. ಆ ತರ ಆದೇಶನ ಕೊಡಕ್ಕಾಗಲ್ಲ, ಅದು ಆದೇಶ ಮಾಡೋಕ್ಕಾಗಲ್ಲ. ಹಂಗಾಗಿ ಯಾರು ಎದುರುವಂತ ಅವಶ್ಯಕತೆ ಇಲ್ಲ. ಮತ್ತೆ ಇದೊಂದು ಗಾಳಿ ಸುಳ್ಳು ಸುದ್ದಿ ಅಷ್ಟೇ. ಸುಳ್ಳು ಸುದ್ದಿನ ಇವತ್ತು ಆಡುವಂತ ಕೆಲಸನ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಹಂಗಾಗಿ ಯಾರು ಎದುರುವಂಥದ್ದು ಬೇಡ. ಮತ್ತೆ ಧೈರ್ಯವಾಗಿ ಪ್ರಶ್ನೆ ಮಾಡಿ. ಮತ್ತೆ KRS ಪಕ್ಷ ಇದೇ ರೀತಿ ಹೋರಾಟಗಳನ್ನ ಮುಂದುವರಿಸುತ್ತೆ. ಮತ್ತೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಕೆಲಸನ ಮಾಡ್ತದೆ. ಮತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ಸಮಯ ಬೇಕೇ ಬೇಕು. ಇವತ್ತು ಭ್ರಷ್ಟಾಚಾರ ಯಾವ ಮಟ್ಟಿಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಯಾವುದೇ ಕಚೇರಿಗೆ ಹೋಗಿ ಲಂಚ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಮರ್ಯಾದೆ ಸಿಗಲ್ಲ. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಅಷ್ಟೇ ಒಂದಷ್ಟು ಮರ್ಯಾದೆ. ಮತ್ತೆ ವಿಡಿಯೋ ಮಾಡ್ಕೊಂತಿರ್ಬೇಕಾದ್ರೆ ಬಾಯಿಗೆ ಬಂದಂಗೆ ಬೈಯುವಂಥದ್ದು ಪೊಲೀಸ್ ಸ್ಟೇಷನ್ಗಳು ನಡೀತಾ ಇದೆ. ಆದ್ರೆ ಅಟ್ಲೀಸ್ಟ್ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಮತ್ತೆ ಈ ಬದಲಾವಣೆ ಆಗ್ಲೇಬೇಕು. ಇವತ್ತು ಪೊಲೀಸ್ ಇಲಾಖೆ ಶಿಸ್ತಿನ ನಡ್ಕೋಬೇಕು, ಸಾರ್ವಜನಿಕರಿಂದ ಘನತೆಯಿಂದ ನಡ್ಕೋಬೇಕು. ಯಾಕೆಂದ್ರೆ ರಾಮನಗರ ಏನು DGIGP ಇದ್ದಾರೆ ಅವರು ಮೊನ್ನೆ ಚನ್ನಪಟ್ಟಣದ ಯಾರು ಇನ್ಸ್ಪೆಕ್ಟರ್ ನಡ್ಕೊಂಡಿದ್ದ ರೀತಿ ನೀವು ಗಮನಿಸಿರಬೇಕು. ಅವರು ಸಾರ್ವಜನಿಕವಾಗಿ ಯಾವ ರೀತಿ ನಡ್ಸ್ಕೊಂತಾರೆ, ಒಬ್ಬ ಗೂಂಡ ಒಬ್ಬ ರೌಡಿ ತರ ನಡ್ಕೊಂತ ಇದ್ದಾರೆ. ಆ ತರ ನಡ್ಕೊಳ್ಳೋದಲ್ಲ ಪೊಲೀಸ್ನವರು, ಸೌಜನ್ಯದಿಂದ ನಡ್ಕೋಬೇಕು. ಇವಾಗ ಏನು ರೋಡ್ ಕ್ರಾಸ್ ಆಗ್ತಾ ಇದೆ ಅದು ಏನು ಮಾಡಕ್ಕಾಗಲ್ಲ. ಇವಾಗ ಎಕ್ಸಿಟ್ ಎಂಟ್ರಿನ ಸಡನ್ ಯಾರಿಗೂ ಗೊತ್ತಾಗಲ್ಲ. ಏನೋ ಡ್ರೈವಿಂಗ್ ಒಂದು ಸಣ್ಣ ತಪ್ಪದು ಅಂದ್ರೆ ಅದನ್ನ ದೊಡ್ಡ ತಪ್ಪು ತರ ಬಿಂಬಿಸಿ ಅದನ್ನ ಯಾವ ರೀತಿ ಬಿಂಬಿಸಿದ್ರು ಅಂದ್ರೆ ಯಾವ ರೀತಿ ನಡ್ಕೊಂಡ್ರು ಪೊಲೀಸ್ ಇಲಾಖೆ ಅನ್ನೋದನ್ನ ಜನಗಳು ನೋಡಿದ್ದಾರೆ. ಹಂಗಾಗಿ ಇಂಥ ಪೊಲೀಸ್ ಇಲಾಖೆ ಬದಲಾವಣೆ ಆಗ್ತದೆ. ಆ ನಿಟ್ಟಿನಲ್ಲಿ KRS ಪಕ್ಷ ನಿರಂತರವಾಗಿ ಕೆಲಸ ಮಾಡುತ್ತೆ. ಮತ್ತೆ ಮುಂದಿನ ಚುನಾವಣೆಯಲ್ಲಿ KRS ಪಕ್ಷ ಸ್ಪರ್ಧೆ ಮಾಡುತ್ತೆ. ದಯವಿಟ್ಟು KRS ಪಕ್ಷಕ್ಕೆ ವೋಟ್ ಮಾಡಿ. ಯಾಕೆ ಅಂದ್ರೆ ಇವತ್ತು ಭ್ರಷ್ಟಾಚಾರ ನಿಲ್ಬೇಕು ಅಂದ್ರೆ, ಭ್ರಷ್ಟಾಚಾರ ತಡಿಬೇಕು ಅಂದ್ರೆ KRS ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಾಧ್ಯ. ಹೋರಾಟ ಮಾಡೋದ್ರಿಂದ ಹೋರಾಟ ಮಾಡ್ಬೋದಷ್ಟೇ, ಅಧಿಕಾರಕ್ಕೆ ಬರದೆ ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಹೋರಾಟನೇ ಮಾಡ್ತಾ ಇರ್ಬೇಕಾಯ್ತದೆ. ದಯವಿಟ್ಟು KRS ಪಕ್ಷಕ್ಕೆ ಹೋಗಿ ವೋಟ್ ಹಾಕೋದ್ರ ಮುಖಾಂತರ ಜನ ಬದಲಾವಣೆ ಆಗ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಇವರು KRS ಪಕ್ಷದವರು ಅಧಿಕಾರಕ್ಕೆ ಬರ್ತಾರೆ, ನಮ್ಗೆ ಉಳಿಗಾಲ ಇಲ್ಲ ಅಂತ ಒಂದಷ್ಟು ಬದಲಾವಣೆ ಆಗ್ತಾರೆ. ಹೆಚ್ಚು ವೋಟ್ ಹಾಕೋದನ್ನ ಹೆಚ್ಚು ಮಾತಾಡೋದನ್ನ KRS ಪಕ್ಷದ ಪರವಾಗಿ ಮಾಡಿ. ಸಣ್ಣ ಪುಟ್ಟ ವಿಡಿಯೋಗಳನ್ನಾದ್ರೂ ಮಾಡಿ ಹಾಕಿ. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಜನಗಳಿಗೆ ತಿಳಿಸಿ. ಅದೇ ಆಟೋಮೆಟಿಕ್ ಆಗಿ ಭ್ರಷ್ಟಾಚಾರ ನಿಲ್ಲುತ್ತೆ. ಮತ್ತೆ ಇದರಿಂದ ನಿಮಗೆ ಉಪಯೋಗ. ಯಾಕೆಂದ್ರೆ ಇವತ್ತು ಯಾವುದೇ ಸರ್ಕಾರಿ, ನಾನು ಹೇಳ್ತಾ ಇರೋದು ಒಂದು ಸರ್ಕಾರಿ ಮಕ್ಕಳುಗಳು ಓದ್ಬೇಕು ಅಂದ್ರೆ ಸರ್ಕಾರಿ ಶಾಲೆ ಸರಿ ಇಲ್ಲ, ಹಾಸ್ಪಿಟ್ಲ್ಗೆ ಹೋಗೋದಂದ್ರೆ ಸರ್ಕಾರಿ ಹಾಸ್ಪಿಟ್ಲ್ಗಳು ಸರಿ ಇಲ್ಲ. ಇರುವಂತ ಹಾಸ್ಪಿಟ್ಲ್ಗಳಲ್ಲೇ ಭ್ರಷ್ಟಾಚಾರ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರು ನೀಟಾಗಿ ನೋಡ್ಕೊಳ್ಳಲ್ಲ. ತುಂಬಾ ಹಲವಾರು ಸಮಸ್ಯೆಗಳಿದೆ. ದಯವಿಟ್ಟು ಇದೆಲ್ಲ ಬದಲಾವಣೆ ಆಗಬೇಕು. ಯಾವನು ಬಂದ್ರು ಬದಲಾವಣೆ ಆಗಲ್ಲ ಅನ್ನೋದು ಮುಟ್ಟಾಳ್ತನ. ಮತ್ತೆ ಆ ಮುಟ್ಟಾಳ್ತನದಿಂದ ಆಚೆ ಬಂದು ಇಲ್ಲ ಬದಲಾವಣೆ ಮಾಡುವಂತ ಕೆಲಸಕ್ಕೆ ಮತ್ತೆ ಬದಲಾವಣೆ ಮಾಡಲೇಬೇಕು ಅನ್ನೋದನ್ನ ನೀವು ಮಾಡಿ. ಯಾಕೆಂದ್ರೆ ಭ್ರಷ್ಟಾಚಾರ ತನಗೆ ತಾನೇ ನಿಲ್ಲಿಸ್ಬೇಕು. ಇವತ್ತು ಜನಸಾಮಾನ್ಯರು ಮನಸ್ಸು ಮಾಡಿದ್ರೆ ಭ್ರಷ್ಟಾಚಾರ ನಿಲ್ಲಿಸ್ಬೋದು. ಇವತ್ತು KRS ಪಕ್ಷ T-ಶರ್ಟ್ ಹಾಕೊಂಡವ್ರೆ ಲಂಚ ತಗೊಳಕ್ಕೆ ಯೋಚನೆ ಮಾಡ್ತಾರೆ ಅಂದ್ರೆ ಯಾಕೆ ಭ್ರಷ್ಟಾಚಾರ ನಿಲ್ಲಲ್ಲ?
ಟೀ ಶರ್ಟ್ ಹಾಕೊಂಡು ಹೋಗಿ ಒಂದು ಅರ್ಧ ಗಂಟೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿ ಮುಂದೆ ನಿಂತ್ಕೊಂಡ್ರೆ ಅಲ್ಲಿ ಲಂಚ ಕೇಳೋದಕ್ಕೆ ಭಯ ಪಡ್ತಾನೆ. ಅಂದ್ರೆ ಭ್ರಷ್ಟಾಚಾರ ನಿಲ್ಲುತ್ತೆ. ಅಂದ್ರೆ ಇನ್ನು KRS ಪಕ್ಷ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ನಿಲ್ಲಲ್ವಾ? ನಿಂತೇ ನಿಲ್ಲುತ್ತೆ. ಈ ಯಾವನ್ ಬಂದ್ರು ನಿಲ್ಸಕ್ಕಾಗಲ್ಲ, ಯಾವನ್ ಬಂದ್ರು ಭ್ರಷ್ಟಾಚಾರ. ಇದನ್ನ ಹೇಳೋಂತಾರೆ ಯಾರು ಅಂದ್ರೆ ಭ್ರಷ್ಟಾಚಾರಿಗಳು. ಭ್ರಷ್ಟಾಚಾರದಿಂದ ಫಲಾನುಭವಿಗಳು ಮಾತ್ರ ಇದನ್ನ ಹೇಳಕ್ ಸಾಧ್ಯ. ಯಾಕೆಂದ್ರೆ ನಾವೇನಾರು ಅಧಿಕಾರಕ್ಕೆ ಬಂದ್ರೆ ಇಲ್ಲ ನಾವೇನಾರು ಅಲ್ಲಿಗೆ ಬಂದ್ರೆ ಯಾರಿಗೆ ನಷ್ಟ ಆಗೋದು? ಭ್ರಷ್ಟಾಚಾರ ಮಾಡ್ತಿರೋರಿಗೆ ಕಷ್ಟ ಆಗುತ್ತೆ. ಹಂಗಾಗಿ ಅವರು ನಿಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸನ ಮಾಡ್ತಾ ಇದ್ದಾರೆ. ನೀವು ದಾರಿ ತಪ್ಪೋದು ಬೇಡ. ಮತ್ತೆ ಇದೆಲ್ಲ ಸರಿ ಹೋಗುತ್ತೆ. ಭ್ರಷ್ಟಾಚಾರ ನಿಲ್ಲೇಬೇಕು, ನಿಂತೇ ನಿಲ್ಲುತ್ತೆ. KRS ಪಕ್ಷ ಮುಂದಿನ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ತಾ ಇದೆ. ಮತ್ತೆ ಮುಂದೆ ಬರುವಂತ ಎಲೆಕ್ಷನ್ಗಳಲ್ಲೂ ಕಂಟೆಸ್ಟ್ ಮಾಡುತ್ತೆ. ಎಲ್ಲರೂ ದಯವಿಟ್ಟು ಇವತ್ತು ದರಿದ್ರ JDS, ಕಾಂಗ್ರೆಸ್, BJP ಪಕ್ಷಗಳಿಗೆ ಮತ ಹಾಕಿ ನಿಮ್ಮ ಹಕ್ಕುಗಳನ್ನ ಕಳ್ಕೊಂತ ಇದ್ದೀರಾ. ಅದನ್ನ ಮತ್ತೆ ಸ್ಥಾಪಿಸಬೇಕು ಅಂದ್ರೆ KRS ಪಕ್ಷ ಕೋರ್ಟ್ ಮಾಡಿ. ಮತ್ತೆ ಇವತ್ತೇನು ನಿನ್ನೆ ಆದೇಶ ಅಂತ ಹೇಳ್ತಾರೆ, ಅದು ಆದೇಶ ಅಲ್ಲ, ಅದೊಂದು ಜ್ಞಾಪನ ಪತ್ರ ಅಷ್ಟೇ. ಅಂದ್ರೆ ಪತ್ರ ವ್ಯವಹಾರ ಅಷ್ಟೇ. ಸರ್ಕಾರದ ಲೆವೆಲ್ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳು ನೀಡುವಂತ ಪತ್ರ ವ್ಯವಹಾರ ಅಷ್ಟೇ. ಅದಕ್ಕೆ ಯಾರು ಎದುರುವಂತ ಅವಶ್ಯಕತೆ ಇಲ್ಲ. ಮತ್ತೆ KRS ಪಕ್ಷ ಅದಕ್ಕೆಲ್ಲ ಎದುರೋದು ಇಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡುತ್ತೆ. ಮತ್ತೆ ಸರ್ಕಾರಿ ಕಚೇರಿಗಳು ಲಂಚ ತಗೊಂಡು ಪ್ರಶ್ನೆನೂ ಮಾಡುತ್ತೆ, ವಿಡಿಯೋನೂ ಮಾಡುತ್ತೆ. ಮತ್ತೆ ವಿಡಿಯೋ ಮಾಡಬೇಡಿ ಅಂತ ಹೇಳೋದಕ್ಕೆ ಯಾರ ಕೈಲೂ ಅಧಿಕಾರ ಇಲ್ಲ. ದಯವಿಟ್ಟು ಸರ್ಗೆ ಇದು KRS ಪಕ್ಷದ ಜೊತೆ ಬೆಂಬಲಿಸಿ. ಮತ್ತೆ KRS ಪಕ್ಷ ಸಾಧ್ಯವಾದಷ್ಟು ನಿಮ್ಮ ಊರುಗಳಲ್ಲಿ KRS ಪಕ್ಷದ ಸದಸ್ಯರುಗಳಾಗಿ ಮತ್ತೆ ಅಲ್ಲಿ ನಡೆಯುವಂತಹ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡೋದ್ರಿಂದ ಎಲ್ಲಾ ಬದಲಾವಣೆ ಆಗುತ್ತೆ. ನಾನು ಬದಲಾವಣೆ ಆದ್ರೆ ನೀನು ಆದ್ರೆ ಅವರು ಬದಲಾವಣೆ ಆಗ್ತಾರೆ. ಯಾರು ಪ್ರಶ್ನೆ ಮಾಡೋದ್ರಿಂದ ಶುರು ಆದ್ರೆ ಆಟೋಮೆಟಿಕ್ ಆಗಿ ತಾನೇ ಭ್ರಷ್ಟಾಚಾರ ನಿಲ್ಲುತ್ತೆ. ಒಬ್ರು ಪ್ರಶ್ನೆ ಮಾಡೋವರೆಗೂ ಅಷ್ಟೇ, ಇನ್ನೊಬ್ರು ಜೊತೆಲಿ. ಯಾಕೆಂದ್ರೆ ಊರುಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ರೆ ಜೊತೆಲಿ ನಿಲ್ತಾರೆ ನಿಮ್ಮ ಅಕ್ಕಪಕ್ಕದ ಜನ. ಅಂದ್ರೆ ನಿಮ್ಗೆಲ್ಲ ಹಳ್ಳಿಗಳ ಕಡೆಯಲ್ಲಿ ಏನಂದ್ರೆ ಎಲ್ಲ ಅಣ್ಣ ತಮ್ಮಂದಿರಾಗಿರೋದ್ರಿಂದ ಬಿಟ್ಕೊಡೋಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ. ಎಲ್ಲಾ ಕಡೆನೂ ಒಗ್ಗಟ್ಟು ಇದೆ, ಬಟ್ ಅಲ್ಲಿ ಜಾಸ್ತಿ ಒಗ್ಗಟ್ಟು ಇರೋದ್ರಿಂದ ದಯವಿಟ್ಟು ಹಳ್ಳಿಗಳಲ್ಲಿ ಜಾಸ್ತಿ ಪಕ್ಷದ ವಿಚಾರಗಳಲ್ಲಿ ಮಾತಾಡಿ ಯಾರು ಪಕ್ಷದ ಸದಸ್ಯರಾಗಿದ್ರೆ ಅಲ್ಲಿ ಪಕ್ಷದ ಏನೋ ಸಂಖ್ಯೆನ ಜಾಸ್ತಿ ಮಾಡಿ, ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡಿ, ಮತ್ತೆ ಪ್ರಶ್ನೆ ಮಾಡಿ, ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿ. ಇವ್ರಿಗೇನು ಅವಮಾನ ಆಗ್ತಾ ಇದೆ ಅನ್ನೋದು ಜಾಸ್ತಿ ಮಾಡೋಣ. ಯಾಕೆಂದ್ರೆ ಬದಲಾವಣೆ ಆಗ್ಬೇಕು. ಇವತ್ತು ಅವಮಾನ ಆಗ್ತಾ ಇದ್ರೆ ಬದಲಾವಣೆ ಆಗ್ಬೇಕು. ಇವರು ಬದಲಾವಣೆ ಆಗ್ಬೇಕು ಅನ್ನೋ ಮನ್ಸಿಲ್ಲ, ಮಟ್ಟ ಹಾಕ್ಬೇಕು, KRS ಪಕ್ಷ ನಿಲ್ಲಿಸ್ಬೇಕು. ಇವರು ಬದಲಾವಣೆ ಆಗಲ್ವಂತೆ. KRS ಪಕ್ಷ ನಾವೇನು ಹೋರಾಟ ಮಾಡ್ತಾ ಇದೀವಿ ಅದನ್ನ ನಿಲ್ಲಿಸ್ಬೇಕಂತ ಸರ್ಕಾರಿ ಕಚೇರಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡಂಗಿಲ್ವಂತೆ. ಯಾಕೆ ವಿಡಿಯೋ ಮಾಡಂಗಿಲ್ಲ? ನಾವು ವಿಡಿಯೋ ಮಾಡ್ತೀವಿ. ಮತ್ತೆ ಇದನ್ನೆಲ್ಲ ಭ್ರಷ್ಟಾಚಾರನ ನಿಯಂತ್ರಣ ಮಾಡಬೇಕು ಅಂದ್ರೆ ಏನೇನು ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ. ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರೋದ್ರಿಂದ KRS ಪಕ್ಷ ಅಧಿಕಾರಕ್ಕೆ ಬರಬೇಕು. ಮತ್ತೆ KRS ಪಕ್ಷ ಹೋರಾಟಗಳನ್ನ ಮಾಡಲೇಬೇಕು. ಇವತ್ತು ಒಂದಷ್ಟು ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಮತ್ತೆ ಭಯ ಬೀಳ್ತಾ ಇದ್ದಾರೆ ಅಂದ್ರೆ KRS ಪಕ್ಷ ಅಷ್ಟೇ. KRS ಪಕ್ಷದ ಹೋರಾಟದಿಂದ ಇರಪ್ಪ KRS ಪಕ್ಷದವ್ರಿಗೆ ಹೇಳ್ಬಿಡ್ತಾರೆ ಅನ್ನೋ ಒಂದು ಕಾರಣದಿಂದನೇ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಯಾಕೆಂದ್ರೆ KRS ಪಕ್ಷ DP ಹಾಕೊಂಡಿರೋರಿಗೆ ಕೆಲಸ ಮಾಡ್ಕೊಂಡು ಕೊಡ್ತಾರೆ. KRS ಪಕ್ಷ ಟಿ ಶರ್ಟ್ ಹಾಕೊಂಡು ಹೋಗಿ ಭಯ ಬಿದ್ದು ಕೆಲಸ ಮಾಡ್ತಾರೆ. ಭಯ ಬಿದ್ದು ಮಾಡುವಂತದ್ದು ಏನಿಲ್ಲ, ಅವರು ಪ್ರಾಮಾಣಿಕ ಕೆಲಸ ಮಾಡಬೇಕು. ಆದ್ರೆ ಭ್ರಷ್ಟಾಚಾರ ತುಂಬಿರೋದ್ರಿಂದ ಯಾರು ಒಬ್ರು ಬೇಕಲ್ವಾ ಬದಲಾವಣೆ ತರೋದಕ್ಕೆ. ಹಂಗಾಗಿ KRS ಪಕ್ಷ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ, ಹೋರಾಟಗಳನ್ನ ಮಾಡ್ತಾ ಇದೆ. ಇದೇನೋ ರಾಜ್ಯಾದ್ಯಂತ ಎಣ್ಣೆ ಮದ್ಯಪಾನನ ನಿಷೇಧ ಮಾಡಬೇಕು. ಇದರಿಂದ ಮಠಗಳು ಹಾಳಾಗೋಗ್ತಾ ಇದ್ದಾವೆ, ಸಂಸಾರಗಳು ಹಾಳಾಗುತ್ತೆ ಅನ್ನೋ ಹೋರಾಟನ ಇವತ್ತು ಮಾಡ್ತಾ ಇದೆ. ಹಂಗಾಗಿ ಇಂಥ ವಿಚಾರಗಳಿಗೆ KRS ಪಕ್ಷವನ್ನು ಬೆಂಬಲಿಸಿ. ಮತ್ತೆ ಇದ್ಯಾವುದೋ ಊಹಾಪೋಹದ ಆದೇಶಗಳಿಗೆ ತಲೆ ಕೆಡಿಸ್ಕೊಬಿಡಿ. ಇದು ಕಾನೂನು ಬಾಹಿರ ಆದೇಶ. ಈ ತರ ಆದೇಶಗಳನ್ನ ಮಾಡೋಕ್ಕಾಗೋದಿಲ್ಲ, ಮತ್ತೆ ಮಾಡೋದು ಇಲ್ಲ. ಇದು ಜನವಿರೋಧಿ ಆದೇಶ ಆಗುತ್ತೆ. ಮತ್ತೆ ಅದು ಮಾಡೂ ಇಲ್ಲ. ಅದೊಂದು ಪತ್ರ ಅಷ್ಟೇ. ಆ ಪತ್ರಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮತ್ತೆ ಮಾಧ್ಯಮಗಳು ಯಾಕೆ ಈ ರೀತಿ ವಿಭಿನ್ನವಾಗಿ ಅಂದ್ರೆ ಏನು KRS ಪಕ್ಷದವರು ಹೋಗಂಗೇ ಇಲ್ಲ, FIR ಹಾಕ್ಬಿಡ್ತಾರೆ. ಇವತ್ತು KRS ಪಕ್ಷದ ಮೇಲೆ ಹಲವಾರು ಕೇಸ್ಗಳು, ಕರ್ತವ್ಯಕ್ಕೆ ಅಡ್ಡಿ ಸುಳ್ಳು ಕೇಸ್ಗಳು ದಾಖಲಾಗಿದೆ. ಅವಾಗಲೇ ಎದುರಲಿಲ್ಲ, ಇನ್ನು ಮುಂದಕ್ಕೆ ಎದುರೋದು ಮಾತೇ ಇಲ್ಲ. ಮತ್ತೆ ತಲೆ ಈ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬಿಡಿ ಎಲ್ಲರೂ. ಯಾಕೆಂದ್ರೆ ಇದನ್ನು ಸಾರ್ವಜನಿಕರನ್ನ ಮಟ್ಟ ಹಾಕಬೇಕು ಅಂತ ಮಾಡ್ಕೊಂಡಿರೋ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಹಂಗಾಗಿ ಎದುರು ಅವಶ್ಯಕತೆ ಇಲ್ಲ. ಬೆಂಬಲಿಸಿ, ಏನಂದ್ರೆ KRS ಪಕ್ಷನ ಬೆಂಬಲಿಸಿ. ಮತ್ತೆ ಸದಸ್ಯರಾಗಿ ಸಾಧ್ಯವಾದಷ್ಟು ದೇಣಿಗೆ ಕೊಡಿ. ಧನ್ಯವಾದ.